ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಆ್ಯಂಡ್ ಮೇನ್ ಮುಖ್ಯವಾಗಿ ಹೇಳ್ತಾರಂಥ ಜಾಬ್ ಬಂದ್ಬಿಟ್ಟು ಸಂಜೆ ಹೊತ್ತಲ್ಲಿ ನೀವೇನಾದರೂ ಫ್ರೀ ಇದ್ದರೆ ಈ ಒಂದು ಜಾಬ್ಗೆ ನೀವು ಖಂಡಿತವಾಗ್ಲೂ ಅಪ್ಲೈ ಮಾಡಿ. ಆ್ಯಂಡ್ ಇಲ್ಲಿ ಮಾರ್ನಿಂಗ್ ನೀವೇನಾದರೂ ಆಸ್ ಅ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀರಿ ಅಥವಾ ಸ್ಟೂಡೆಂಟಿಗೆ ಎಲ್ಲಾದರೂ ವರ್ಕ್ ಮಾಡ್ತಾ ಇದ್ದು ಪರವಾಗಿಲ್ಲ. ಸಂಜೆ 7 ಗಂಟೆಯಿಂದ ರಾತ್ರಿ 2 ಗಂಟೆ ಮಧ್ಯದಲ್ಲಿ ನೀವು ವರ್ಕ್ ಮಾಡ್ತೀವಿ, ನಾವು ಫ್ರೀ ಇರ್ತೀವಿ, ನಮಗೆ ಜಾಬ್ ಬೇಕು ಅಂತ ಅನ್ನೋರಿದ್ದರೆ ಸೀರಿಯಸ್ ಇದ್ದರೆ ಸೊ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಾನಿಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಆ್ಯಂಡ್ ಇವತ್ತು ಹೇಳ್ತಾರಂಥ ಜಾಬ್ ಬಂದುಬಿಟ್ಟು ಒಂದು ವಾರದಲ್ಲಿ ಕೇವಲ 5 ದಿನ ಮಾತ್ರ ನಿಮ್ಮದು ಕೆಲಸ ಇರುತ್ತೆ, 2 ದಿನ ರಜೆ ಇರುತ್ತೆ. ಆ್ಯಂಡ್ ಇದಲ್ಲೂ ಕೂಡ ನೀವು ಒಂದು ವಾರದಲ್ಲಿ 25 ಗಂಟೆಯಿಂದ 35 ಗಂಟೆ ನೀವಲ್ಲಿ ಅವ್ರಿಗೆ ಕೊಡಬೇಕಾಗುತ್ತೆ. ಇದು ಪ್ರಾಜೆಕ್ಟ್ ವೈಸ್ ಇರುತ್ತೆ. ಲೈಕ್ ನಿಮ್ಗೆ ಇವತ್ತು ನೀವು ಅಷ್ಟೊಂದು ಟೈಮ್ ಕೊಡೋಕ್ಕಾಗಲ್ಲ ಅಂದರೆ ನಾಳೆ ನೀವು ಅದನ್ನು ಕವರ್ ಮಾಡ್ಕೋಬೋದು. ಸೊ ಆ ರೀತಿ ಇರುತ್ತೆ ಇಲ್ಲಿ. ಓಕೆ, ಸೊ ಒಂದು ವಾರದಲ್ಲಿ 25ರಿಂದ 35 ಗಂಟೆ ಆದರೂ ನೀವು ಇಲ್ಲಿ ಕೊಡಬೇಕು. ಆ್ಯಂಡ್ ಸಂಜೆ ಹೊತ್ತು ಕೆಲಸ ಇರುತ್ತೆ. ಆ್ಯಂಡ್ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕಂಪ್ಲೀಟ್ ವಿಡಿಯೋ ನೋಡಿ. ಎಲ್ಲ ಕ್ವಾಲಿಫಿಕೇಷನ್ ಬಗ್ಗೆ ಎಲ್ಲ ತಿಳಿಸ್ತಾ ಇದ್ದೀನಿ, ಯಾರ್ಯಾರು ಅಪ್ಲೈ ಮಾಡ್ಬೋದು. ಆ್ಯಂಡ್ ಅಪ್ಲೈ ಮಾಡಿದ್ಮೇಲೆ ಯಾವ ರೀತಿ ರಿವರ್ಟ್ ಬರುತ್ತೆ ಕಂಪ್ನಿ ಕಡೆಯಿಂದ. ಆ್ಯಂಡ್ ಅದಾದ ನಂತರ ಇಂಟರ್ವ್ಯೂ ಎಷ್ಟು ರೌಂಡ್ ಇರುತ್ತೆ, ಸೊ ಅದ್ರ ಬಗ್ಗೆ ಮುಖ್ಯವಾಗಿ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಯಾವುದೇ ಒಂದು ಪಾಯಿಂಟನ್ನು ಮಿಸ್ ಮಾಡ್ಕೋದೆ ನೋಡಿಕೊಂಡು ನಂತರ ಇವತ್ತು ಇಂಟ್ರೆಸ್ಟ್ ಇದ್ದರೆ ಇವತ್ತೇ ಅಪ್ಲೈ ಮಾಡಿ. ಅಪ್ಲೈ ಮಾಡೋದಕ್ಕೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಿ, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಇಟ್ಸ್ ಅ ಸ್ಮಾಲ್ ರಿಕ್ವೆಸ್ಟು, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ತಪ್ಪದೆ ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವಂಥ ಹೊಸ ವೀಡಿಯೋಸ್ ನೋಟಿಫಿಕೇಶನ್ ಸಿಗುತ್ತೆ. ಆ್ಯಂಡ್ ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಸ್ನೇಹಿತರೆ. ಸೊ ಸ್ಟಾರ್ಟ್ ಮಾಡೋಣ. ಸೊ ಜಾಬ್ ಬಗ್ಗೆ ನಾನು ಇಲ್ಲಿ ಹೇಳೋದಾದರೆ ಇನ್ಸೈಡ್ ಸೇಲ್ಸ್ ಇಂಟರ್ನ್ ಅಂತ ತಗೋತಾ ಇದ್ದಾರೆ ಸ್ನೇಹಿತರೆ. ಓಕೆ, ಸೊ ಇದು ಇಂಡಿಯಾದಲ್ಲಿ ರಿಮೋಟ್ ಜಾಬ್ ಕೊಡ್ತಾ ಇದ್ದಾರೆ. ಸೊ ಭಾರತದಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ನೀವು ಮಾಡ್ಬೋದು. ಆ್ಯಂಡ್ ಇದು ಬಂದಿರುವಂಥದ್ದು ಇನ್ಸೈಡ್ ಸೇಲ್ಸ್ ಇಂಟರ್ನ್ US ಮಾರ್ಕೆಟ್ಗೋಸ್ಕರ ಬಂದಿರುವಂಥದ್ದು. ಓಕೆ, ಸೊ ಇಲ್ಲಿ ಕಂಪ್ನಿ ಬಗ್ಗೆ ನಾನು ಹೇಳೋದಾದರೆ ಫ್ರೆಶ್ ಪ್ರಿಂಟ್ ಕಡೆಯಿಂದ ಇದು ಬಂದಿದೆ. ಸೊ ಇದ್ರದ್ದು ಗೂಗಲ್ ಫಾರ್ಮ್ನ ನಿಮ್ಗೆ ಕೊಡ್ತಾ ಇದ್ದೀನಿ. ಗೂಗಲ್ ಫಾರ್ಮ್ನ ನೀವು ಇಲ್ಲಿ ಫಿಲಪ್ ಮಾಡಬೇಕಾಗುತ್ತೆ. ಆ್ಯಂಡ್ ಮೇನ್ ಮುಖ್ಯವಾಗಿ ಇಲ್ಲ ಅಂತಂದರೆ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಹೇಗೆ ಅಪ್ಲೈ ಮಾಡಬೇಕು ಅಂತ. ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನಿಮ್ಗೆ ಅದು ಕೂಡ ಗೊತ್ತಾಗುತ್ತೆ. ಓಕೆ, ಕಂಪ್ನಿ ಬಗ್ಗೆ ನಾನು ಇಲ್ಲಿ ಹೇಳೋದಾದರೆ ಇದೊಂದು US ಕಂಪ್ನಿ ಆಗಿರುತ್ತೆ. ಆ್ಯಂಡ್ ಇದು ಫ್ರೆಶ್ ಪ್ರಿಂಟ್ ಬಗ್ಗೆ ನಾನು ಇಲ್ಲಿ ನಿಮಗೆ ಸ್ವಲ್ಪ ಐಡಿಯಾ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ. ಆ್ಯಂಡ್ ಇದರಿಂದ ಏನಾಗುತ್ತೆ ನಿಮಗೆ ಈ ಒಂದು ಕಂಪನಿ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಗೊತ್ತಾಗಲಿ ಅಂತ. ಫ್ರೆಶ್ ಪ್ರಿಂಟ್. ಓಕೆ, ಸೊ ನಾರ್ಮಲಿ ನೀವು ಹೋಗ್ಬಿಟ್ಟು ಗೂಗಲಲ್ಲಿ ಸರ್ಚ್ ಮಾಡಿದರೆ ಫ್ರೆಶ್ ಪ್ರಿಂಟ್ ಅಂತ ಹೇಳಿ ನೀವು ಸರ್ಚ್ ಮಾಡಿದರೆ ಸೊ ಇಲ್ಲಿ ನಿಮಗೆ ಫ್ರೆಶ್ ಪ್ರಿಂಟ್ ಕಂಪನಿ ನೋಡೋದಕ್ಕೆ ಸಿಗುತ್ತೆ. ಓಕೆ, ಸೊ ಈ ಕಂಪನಿಲಿ ಏನಿರುತ್ತೆ ಅಂದರೆ ಸುಮಾರು ಥರದ ಪ್ರಾಡಕ್ಟ್ಗಳನ್ನು ಇವರು ಸೇಲ್ ಮಾಡ್ತಾರೆ ಸ್ನೇಹಿತರೆ. ಸೊ ನಾನು ಇಲ್ಲಿ ತೋರಿಸ್ತಾ ಇದ್ದೆ ನೋಡಿ. ಫ್ರೆಶ್ ಪ್ರಿಂಟ್ ಕಡೆಯಿಂದ ಹೇಗಿರುತ್ತೆ ಅಂದರೆ ಕೆಲವೊಂದು ಟಿ ಶರ್ಟ್ಗಳದ್ದು ಡಿಸೈನ್ ಕೂಡ ಮಾಡ್ತಾರೆ. ಓಕೆ, ಸೊ ಇದರಲ್ಲಿ ಸುಮಾರು ಥರದ ವರ್ಕ್ ಇರುತ್ತೆ. ಮುಂದೆ ಆಗೋದು ಬೇರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಬಟ್ ಇವಾಗ ಅವ್ರಿಗೆ ಒಂದು ಪ್ರೊಫೈಲ್ಗೆ ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಈ ರೀತಿ ಇರುತ್ತೆ. ಸೊ ಓಕೆ, ಸಿಂಪ್ಲಿ ಇಲ್ಲಿ ನೀವು ನಿಮ್ಮ ಒಂದು ಟಿ ಶರ್ಟ್ನ ಇಲ್ಲಿ ಡಿಸೈನ್ ಮಾಡಿ ಮಾರ್ಕೋಬೋದು. ಸೊ ಸುಮಾರು ಥರದ ಡಿಫ್ರೆಂಟ್ ಪ್ರಾಡಕ್ಟ್ಗಳಿರುತ್ತೆ. ಆ್ಯಂಡ್ ಇಲ್ಲಿ ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡ್ತಾ ಇರ್ತಾರೆ. ಓಕೆ, ಇಲ್ಲೆಲ್ಲ ಡೀಟೇಲ್ಸ್ ಇದೆ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುತ್ತೆ. ಈ ರೀತಿ ಎಲ್ಲ ಡಿಸೈನ್ಸ್ ಮಾಡುತ್ತೆ. ಇದೊಂದು US ಕಂಪನಿ. ಆ್ಯಂಡ್ ಈ ಕಂಪನಿಯಲ್ಲಿ ಇವಾಗ ಏನು ಮಾಡಿದ್ದಾರೆ ಅಂತಂದರೆ ಇನ್ಸೈಡ್ ಸೇಲ್ಸ್ ಅಸೋಸಿಯೇಟ್ ಲೆವೆಲ್ ಅಂತ ಹೇಳಿ ಲೈಕ್ ಇವಾಗ ಹೇಳಿದರೆ ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೆ ನೋಡಿ. ಅಪ್ಲಿಕೇಶನ್ ಬಂದ್ಬಿಟ್ಟು ಇನ್ಸೈಡ್ ಸೇಲ್ಸ್ ಇಂಟರ್ನ್ ಅಂತಲೇ US ಮಾರ್ಕೆಟ್ಗೋಸ್ಕರ ತಗೋತಾ ಇದ್ದಾರೆ. ಆ್ಯಂಡ್ ಇದು 100% ರಿಮೋಟ್ ವರ್ಕು ಅಂತ ಹೇಳಿದ್ದಾರೆ. ಮನೆಯಿಂದಲೇ ಮಾಡುವಂಥ ಕೆಲಸ ಆಗಿರುತ್ತೆ. ರೋಲ್ ಬಗ್ಗೆ ನಾನು ಇಲ್ಲಿ ಹೇಳೋದಾದರೆ ರೋಲ್ ಬಗ್ಗೆ ನೀವು ನೋಡ್ತಾ ಇರ್ಬೋದು. ದಿಸ್ ಈಸ್ ಅ ರಿಯಲ್ ಸೇಲ್ಸ್ ರೋಲ್ ಅಂತ ಹೇಳಿದ್ದಾರೆ. ಇದೊಂದು ಸೇಲ್ಸ್ ರಿಲೇಟೆಡ್ ಇರುವಂಥ ರೋಲು. ಸೊ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಇದಕ್ಕೆ ಅಪ್ಲೈ ಮಾಡಬೇಡಿ. ನಮ್ಗೆ ಇಂಟ್ರೆಸ್ಟ್ ಇದೆ ಅಂದರೆ ಅಪ್ಲೈ ಮಾಡಿ. ಓಕೆ, ಸೊ ಇದಲ್ಲೂ ಕೂಡ ಇದು ಹೇಗಿರುತ್ತೆ ಅಂತಂದರೆ ಆಫ್ಟರ್ ಸ್ಟ್ರಕ್ಚರ್ ಇಲ್ಲಿ ಆನ್ ಬೋರ್ಡಿಂಗ್ ಯು ವಿಲ್ ವರ್ಕ್ ಡೈರೆಕ್ಟ್ಲಿ ವಿತ್ US ಬೇಸ್ಡ್ ಕ್ಲೈಂಟ್ ಆ್ಯಂಡ್ ಬಿಲ್ಡ್ ಯುವರ್ ಓನ್. ಮೇನ್ ಅಂತಂದರೆ ಕೆಲವೊಂದು ಪೋರ್ಟ್ಫೋಲಿಯೋ ಆಫ್ ಅಕೌಂಟ್ಸ್ ಲೈಕ್ ನಿಮ್ಗೆ ಇಲ್ಲಿ ಇಂಗ್ಲೀಷ್ ಬರ್ತಿರಬೇಕು. ಓಕೆ, ಸೊ ಇಲ್ಲಿ ಹೇಗಿರುತ್ತೆ ಅಂದರೆ ನೀವು US ಮಾರ್ಕೆಟಿಗೆ ಕನೆಕ್ಟ್ ಆಗ್ತೀರಾ. ಸಂಜೆ ಹೊತ್ತು ಅದಕ್ಕೆ ಕೆಲಸ ಕೊಡ್ತಾ ಇರೋದವರು. ಓಕೆ, ಸೊ ಇಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುತ್ತೆ. ಇಲ್ಲಿ ನೋಡ್ತಾ ಇರೋದು ಇದೊಂದು ಇನ್ಬೌಂಡ್ ಲೀಡ್ಸ್ಗಳು ಲೈಕ್ ಇನ್ಬೌಂಡ್ ಇನ್ಕ್ವೈರೀಸ್ಗಳು ಬರ್ಬೋದು, ಮಾರ್ಕೆಟಿಂಗ್ ರಿಲೇಟೆಡ್ ಬರ್ಬೋದು. ಓಕೆ, ಸೊ ಅವ್ರಿಗೆ ಬೇಕಾಗಿರುವಂಥದ್ದು ಮಾಹಿತಿನ ನೀವು ಕೊಡುವಂಥ ಕೆಲಸವನ್ನು ಇಲ್ಲಿ ಮಾಡ್ತೀರಾ. ಇದು ಸೇಲ್ಸ್ ಟೀಮ್ ಜೊತೆಗೆ ನೀವು ಇನ್ಕ್ಲೂಡ್ ಮಾಡಿಕೊಂಡು ವರ್ಕ್ ಮಾಡೋದಿರುತ್ತೆ. ಆ್ಯಂಡ್ ಇದು ಕಂಪ್ಲೀಟ್ಲಿ ನಿಮ್ಗೆ ಇಲ್ಲಿ ನೋಡಿ ಕ್ಲಿಯರಾಗಿ ನಿಮಗೆ ಓದೋಕ್ಕೆ ಬರೆಯೋಕ್ಕೆ ಮಾತನಾಡೋದಕ್ಕೆ ಇಂಗ್ಲೀಷ್ ಬರ್ತಿರಬೇಕು. ಕನ್ನಡ ಮಾತ್ರ ಬರುತ್ತೆ ಅಂತಂದರೆ ಲೇಟೆಸ್ಟ್ ನಾನು ವೀಡಿಯೋಸ್ ಹಾಕಿರೋದನ್ನು ಖಂಡಿತವೂ ಚೆಕ್ ಮಾಡಿ. ಇನ್ನು ಅಪ್ಲಿಕೇಶನ್ ಓಪನ್ ಇದ್ದರೆ ಅಲ್ಲಿ ನೀವು ಅದನ್ನು ಓಪನ್ ಮಾಡಿಕೊಂಡು ಅಪ್ಲೈ ಮಾಡಿ. ಓಕೆ, ಬಟ್ ಈ ಒಂದು ಜಾಬ್ಗೆ ಇಂಗ್ಲೀಷ್ ನಿಮಗೆ ಓದೋಕ್ಕೆ ಬರೆಯೋಕ್ಕೆ ಮಾತನಾಡೋದಕ್ಕೆ ಸರಾಗವಾಗಿ ಬರ್ತಿರಬೇಕು. ಆ್ಯಂಡ್ ನಿಮ್ಮದು ಮೈಂಡ್ ಸೆಟ್ ಇರಬೇಕು. ಯಾಕಂದರೆ ಇದು ಸೇಲ್ಸ್ ವರ್ಕ್ ಅಲ್ವಾ. ಸೊ ಇದ್ರ ಕೆಲವೊಂದು ಟಾರ್ಗೆಟ್ ಕೂಡ ಮೇ ಬಿ ನಿಮ್ಗೆ ಕೊಡ್ಬೋದು. ಸೊ ಹೀಗಾಗಿ ಮೈಂಡ್ ಸೆಟ್ ಮಾಡ್ಕೊಳ್ಳಿ. ಆ್ಯಂಡ್ ಇದಲ್ಲೂ ಕೂಡ ಇಲ್ಲಿ ನಿಮಗೆ ಇಲ್ಲಿ ನೀವು ನೋಡ್ತದ್ದು ಇಲ್ಲಿ ನಿಮಗೆ ಸುಮಾರು ಥರದ ಸೇಲ್ಸ್ ಮ್ಯಾನೇಜರ್ ಜೊತೆ ಒಂದು ವರ್ಕ್ ಮಾಡೋದಕ್ಕೆ ಒಂದು ಎಕ್ಸ್ಪೀರಿಯನ್ಸ್, ಒಳ್ಳೆ ಗುಡ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಕಲಿಯೋದಕ್ಕೂ ಸುಮಾರು ಸಿಗುತ್ತೆ. ಆ್ಯಂಡ್ ಅದರಲ್ಲೂ ಕೂಡ ಮೇನ್ ಮುಖ್ಯವಾಗಿ ಇಲ್ಲಿ ನಿಮಗೊಂದು ಅಪರ್ಚುನಿಟಿ ಸಿಗ್ತಾ ಇದೆ. ಏನು PPO ಬೇಸ್ಡ್ ಆನ್ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ದಾರೆ. ಇಲ್ಲಿ ಹೇಗಿರುತ್ತೆ ಅಂದರೆ ಇದೊಂದು ರೀತಿಯಿಂದ ಹೇಳಬೇಕು ಅಂತಂದರೆ ಅಪರ್ಚುನಿಟಿ ನಿಮಗೆ ಫುಲ್ ಟೈಮ್ ಓಕೆ ಕಾನ್ವರ್ಸೇಷನ್ ಲೈಕ್ PPO ಬೇಸ್ಡ್ ಅಂತ ಕೂಡ ನಾವು ಹೇಳ್ತೀವಿ. ಸೊ ಈ ರೀತಿ ಪರ್ಫಾರ್ಮೆನ್ಸ್ ರಿಲೇಟೆಡು ಮತ್ತು ಅದಲ್ಲೂ ಕೂಡ ಇದು ಇಲ್ಲಿ ನಿಮಗೊಂದು ಸರ್ಟಿಫಿಕೇಟ್ ಕೂಡ ಕೊಡ್ತಾರೋರು. ಆ ಸರ್ಟಿಫಿಕೇಟ್ ಮುಂದೆ ನಿಮ್ಗೆ ಯೂಸ್ ಆಗುತ್ತೆ. ಆ್ಯಂಡ್ ಇದು 100% ರಿಮೋಟ್ ಇರುವಂಥ ವರ್ಕು. ಆ್ಯಂಡ್ ಟೈಮಿಂಗ್ ನೋಡ್ತಾ ಇರ್ಬೋದು ಸಂಜೆ 7 ರಾತ್ರಿ 2 ಗಂಟೆವರೆಗೂ ನಿಮ್ಮದು ಸೋಮವಾರದಿಂದ ಶುಕ್ರವಾರದ ಮಧ್ಯದಲ್ಲಿ ಇರುತ್ತೆ. ಓಕೆ, ಸೊ 2 ದಿನ ಆಫ್ ಇರುತ್ತೆ. ಸಾಟರ್ಡೆ ಸಂಡೇ ನಿಮ್ಮದು ರಜೆ ಇರುತ್ತೆ. ಸೋಮವಾರದಿಂದ ಶುಕ್ರವಾರದವರೆಗೆ ಮಾತ್ರ ನೀವು ಇಲ್ಲಿ ವರ್ಕ್ ಮಾಡಬೇಕಾಗುತ್ತೆ.
ಆ್ಯಂಡ್ ಇದೊಂದು ಕೂಡ ನೀವು ಒಂದು ವಾರಕ್ಕೆ 25ರಿಂದ 35 ಗಂಟೆ ಆದರೂ ನೀವು ಇಲ್ಲಿ ಕೊಡಬೇಕಾಗುತ್ತೆ. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ನಿಮಗೆ ಹೇಳಿದ್ದೀನಿ. ಆ್ಯಂಡ್ ಇದಲ್ಲದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಿಮಗೆ ಮಿನಿಮಮ್ 3 ವೀಕ್ಸ್ ನಿಮ್ಗೆ ಹೇಗಿರುತ್ತೆ ಪರ್ಫಾರ್ಮೆನ್ಸ್ ಎಲ್ಲ ನೋಡಿಕೊಂಡು ಅದ್ರ ನಿಮ್ಮ ಇಂಟ್ರೆಸ್ಟ್ ಎಲ್ಲ ನೋಡಿಕೊಂಡು ಅವ್ರು ಏನು ಮಾಡ್ತಾರೆ ಮುಂದುವರಿಸ್ಕೊಂಡು ಹೋಗ್ತಾರೆ. ಆ್ಯಂಡ್ ಮೇನ್ ಮುಖ್ಯವಾಗಿ ಎಲಿಜಿಬಿಲಿಟಿ ಹೇಳಿದ್ರೆ ಇಲ್ಲಿ ನೀವು ಅಪ್ಲೈ ಮಾಡೋರು BBA, ಓಕೆ, BBA, BMS ಮತ್ತು BCom, ಎಕನಾಮಿಕ್ಸ್ ರಿಲೇಟೆಡು, ಮಾಸ್ ಕಮ್ಯುನಿಕೇಷನ್ ರಿಲೇಟೆಡ್ ಇರೋರು ಇದಕ್ಕೆ ಅಪ್ಲೈ ಮಾಡ್ಬೋದು. ಓಕೆ, ಸೊ ಇಲ್ಲಿ ಏನೇನು ಮೆನ್ಷನ್ ಮಾಡಿದರೆ ಇದೇ ಸ್ಟೂಡೆಂಟೇ ಅಪ್ಲೈ ಮಾಡಬೇಕು. ಮತ್ತು ಬೇರೆ ನೀವು BA ಮಾಡಿದ್ದೀರಿ, PUC ಮಾಡಿದ್ದೀರಿ, 10th ಮಾಡಿದ್ದೀರಿ ಅಂದರೆ ಲೇಟೆಸ್ಟ್ ನಾನು ಹಾಕಿರೋಂಥ ಲಾಸ್ಟ್ ವೀಡಿಯೋಸ್ಗಳನ್ನ ಚೆಕ್ ಮಾಡಿ. ಓಕೆ, ಆ್ಯಂಡ್ ಇದೊಂದು ಕೂಡ ಇಲ್ಲಿ ನೋಡ್ತಾ ಇರೋದು ಫೈನಲ್ ಇಯರ್ ಏನಾದರೂ ನೀವಿದ್ದರೆ BBA ಮಾಡ್ತಾ ಇದ್ದೀರಿ, ಫೈನಲ್ ಇಯರ್ ಇದ್ದೀರಿ ಅಂತಂದ್ರೂ ಕೂಡ ನೀವು ಇದಕ್ಕೆ ಅಪ್ಲೈ ಮಾಡಬಹುದು. ಓಕೆ, ಸೊ ಇಲ್ಲಿ ಹೇಗಿರುತ್ತೆ ಸೆಲೆಕ್ಷನ್ ಪ್ರೊಸೆಸ್ಸು ಮೇನ್ ಮುಖ್ಯವಾಗಿ ತಿಳ್ಕೊಳ್ಳಿ. ಇಲ್ಲಿ ನೀವು ಅಪ್ಲೈ ಮಾಡಿದ್ಮೇಲೆ ಯಾರ್ಯಾರು ಶಾರ್ಟ್ ಲಿಸ್ಟ್ ಆಗಿರ್ತಾರೆ ಅವ್ರ ಕ್ಯಾಂಡಿಡೇಟ್ಗೆ ಇಮೇಲ್ ಮೂಲಕ ಇವರು ಮೇಲ್ ಮಾಡ್ತಾರೆ. ಓಕೆ, ಸೊ ನಿಮಗೆ ಮೇಲ್ ಚೆಕ್ ಮಾಡ್ತಾರೆ ಯಾವಾಗವಾಗ. ಆ್ಯಂಡ್ ಅದಾದ ನಂತರ ನಿಮಗೊಂದು ಆನ್ಲೈನ್ ಅಪ್ಲಿಕೇಶನ್ ಕೊಡ್ತಾರವರು. ಓಕೆ, ಸೊ ಅದರಲ್ಲಿ ನೀವು ಏನು ಮಾಡ್ತೀರಾ, ಶಾರ್ಟ್ ರಿಟರ್ನ್ ಎಕ್ಸಸೈಸ್ 90 ಸೆಕೆಂಡ್ ಸೆಲ್ಫ್ ಇಂಟ್ರೊಡಕ್ಷನ್ ಒಂದು ವೀಡಿಯೋ ಮಾಡಿ ನೀವು ಅವ್ರಿಗೆ ಲಿಂಕನ್ನು ಕಳಿಸ್ಬೇಕಾಗುತ್ತೆ. ಸೊ ಈ ಒಂದು ಸೆಲ್ಫ್ ಇಂಟ್ರೊಡಕ್ಷನಲ್ಲಿ ಏನೇನು ಇರಬೇಕು, ನಿಮ್ಮ ಹೆಸರು, ನಿಮ್ಮದು ಕ್ವಾಲಿಫಿಕೇಷನು, ನಿಮ್ಮೂರು, ಮತ್ತು ಇದರಲ್ಲಿ ಹಾಬಿಯನ್ನು ಇನ್ಕ್ಲೂಡ್ ಮಾಡೋಕ್ಕೆ ಹೋಗಬೇಡಿ, ಸ್ಕಿಲ್ಸ್ಗಳನ್ನ ಇನ್ಕ್ಲೂಡ್ ಮಾಡಿ. ಯಾಕಂದರೆ ಇದು ಅಫಿಷಿಯಲ್ ಇಂಟರ್ವ್ಯೂ. ಸೊ ಇದರಲ್ಲಿ ಸ್ಕಿಲ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ಕಿಲ್ಸು, ಎಕ್ಸ್ಪೀರಿಯನ್ಸು, ಓಕೆ, ಸೊ ಇವುಗಳನ್ನ ಸ್ವಲ್ಪ ಇನ್ಕ್ಲೂಡ್ ಮಾಡಿಕೊಂಡು ನೀವು ಇಲ್ಲಿ 90 ಸೆಕೆಂಡದ್ದು ಒಂದು ಚಿಕ್ಕದೊಂದು ವೀಡಿಯೋ ಮಾಡಿ ಇವರಿಗೆ ಕಳಿಸ್ಬೇಕು. ಆ ವಿಡಿಯೋದಲ್ಲಿ ನೀವೇನು ಡ್ರೆಸ್ಸಿಂಗ್ ಏನಿರುತ್ತೆ ಅದು ಒಂದು ಏನಂತಂದರೆ ಇದ್ರದ್ದು ಇವಾಗ ಲೈಕ್ ನೀವು ಜೆಂಟ್ಸ್ ಇದ್ದೀರಿ ಅಂತಂದರೆ ಶರ್ಟು ಪ್ಯಾಂಟ್ ಅದು ಹಾಕ್ಕೊಳ್ಳಿ ಫಾರ್ಮಲ್. ಇಲ್ಲಾಂದರೆ ಲೇಡೀಸ್ ಇದ್ದರೆ ಕಾಟನ್ ಸೂಟು ಅಥವಾ ಕಾಟನ್ ಚೂಡಿದಾರ, ಕಾಟನ್ ಸಾಡಿ ಅವುಗಳನ್ನ ಹಾಕ್ಕೊಳ್ಳಿ. ಸೊ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಕೂಡ ತುಂಬಾ ಮುಖ್ಯ ಆಗುತ್ತೆ ಆ ಒಂದು 90 ಸೆಕೆಂಡ್ ವೀಡಿಯೋದಲ್ಲಿ. ಹೀಗಾಗಿ ವಿಡಿಯೋದಲ್ಲಿ ಮಾತನಾಡುವಾಗ ತುಂಬ ಗಂಭೀರವಾಗಿ ನಿಮ್ಮ ಬಗ್ಗೆ ಪ್ರೆಸೆಂಟ್ ಮಾಡಿ, ಕಾನ್ಫಿಡೆಂಟ್ ಆಗಿರಿ ಆ್ಯಂಡ್ ಭಯ ಪಡೋಕ್ಕೆ ಹೋಗಬೇಡಿ. ಆ್ಯಂಡ್ ಪ್ಲಸ್ ಇಲ್ಲಿ ನಿಮ್ಮದು ಡ್ರೆಸ್ಸಿಂಗ್ ಕೂಡ ತುಂಬ ಚೆನ್ನಾಗಿರಬೇಕು. ಆಲ್ ಓವರ್ ಹೇಳ್ಬೇಕಂದ್ರೆ ಆ ಒಂದು 90 ಸೆಕೆಂಡ್ ವೀಡಿಯೋ ನೋಡಿದಾಗ ಅನಿಸ್ಬೇಕು ಎಸ್ ಸೊ ಈ ರೀತಿ ಕ್ಯಾಂಡಿಡೇಟ್ನ ಹುಡುಕ್ತಾ ಇದ್ದೀವಿ ಅಂತ. ಸೊ ಆ ರೀತಿ ನೀವು ಅಲ್ಲಿ ನಿಮ್ಮನ್ನು ಪ್ರೆಸೆಂಟ್ ಮಾಡಬೇಕು. ಓಕೆನಾ. ಆ್ಯಂಡ್ ನಂತರ ಇಲ್ಲೊಂದು ಶಾರ್ಟ್ ಲಿಸ್ಟೆಡ್ ಇಲ್ಲಿ ಹೇಗಿರುತ್ತೆ 48 ಅವರ್ಸಲ್ಲಿ ರಿವ್ಯೂ ಮಾಡ್ತಾರೆ, ನಂತರ ಅವ್ರು ನಿಮಗೆ ಕಳಿಸ್ತಾರೆ. ಆ್ಯಂಡ್ ಇಂಟರ್ವ್ಯೂ ಏನಿರುತ್ತಲ್ವಾ, ಸೊ ಇಂಟರ್ವ್ಯೂ ರಿಲೇಟೆಡ್ ಇಲ್ಲಿ ಕಂಡಕ್ಟೆಡ್ ಬೈ ಅವರ್ ಸೇಲ್ಸ್ ಮ್ಯಾನೇಜರ್. ಡೈರೆಕ್ಟ್ಲಿ ಅವ್ರ ಸೇಲ್ಸ್ ಮ್ಯಾನೇಜರೇ ನಿಮಗೆ ಡೈರೆಕ್ಟಾಗಿ ಇಂಟರ್ವ್ಯೂ ತೊಗೋತಾರೆ. ಓಕೆನಾ. ಸೊ ಅದಕ್ಕೆ ನೀವು ಮೆಂಟಲಿ ಆಲ್ರೆಡಿ ಪ್ರಿಪೇರ್ ಇರಿ. ಯಾವುದೇ ರೀತಿ ಡೌಟ್ ಹೇಳ್ಬೋದು, ಮತ್ತು ಇಂಟರ್ವ್ಯೂದಲ್ಲಿ ಭಯ ಪಡೋ ಅವಶ್ಯಕತೆ ಇಲ್ಲ. ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತ ಹೇಳ್ಬೋದು, ಗೊತ್ತಿದ್ದರೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಇಷ್ಟೇ, ಇದೇ ಮೇನ್ ಇರೋವಂಥದ್ದು. ಆ್ಯಂಡ್ ಅಲ್ಲಿ ಏನು ಮಾಡ್ತಾರೆ ಅಂದರೆ ನೀವು ಯಾವ ರೀತಿ ಮಾತಾಡ್ತಿದ್ದೀರ ಅಂತಲೇ ಮೇನ್ ನೋಡ್ತಾರೆ ಅವರು, ಕಾನ್ಫಿಡೆಂಟ್ ಇದ್ದೀರಾ ಅಂತ. ಓಕೆನಾ. ಸೊ ಇಲ್ಲಿ ಅಪ್ಲೈ ಮಾಡೋದಕ್ಕೆ ಗೂಗಲ್ ಫಾರ್ಮ್ ಇರುತ್ತೆ, ಗೂಗಲ್ ಫಾರ್ಮ್ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಆ್ಯಂಡ್ ಈ ಗೂಗಲ್ ಫಾರ್ಮ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಓಕೆ, ಸೊ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ. ನಿಮ್ಮ ಹೆಸರು ಹಾಕ್ಬೇಕು ಇಲ್ಲಿ. ಓಕೆ, ನಿಮಗಿದು ಹೇಗೆ ಗೊತ್ತಾಯಿತು ಅಂತ. ಸೊ ಇಲ್ಲಿ ನೀವು ಯೂಟ್ಯೂಬ್ ಚಾನಲು ಬೇಕಂದರೆ ಹಾಕ್ಬೋದು, ಮತ್ತು ಶ್ರೇಯ ಉತ್ತಮ್ ಅಂತ ಹಾಕಬೇಕು. ಓಕೆ, ಸೊ ಫುಲ್ ನೇಮು ಆ್ಯಂಡ್ ಇಮೇಲ್ ಅಡ್ರೆಸ್ಸು ಆ್ಯಂಡ್ ವಾಟ್ಸಪ್ ನಂಬರ್ ಹಾಕಬೇಕು. ಓಕೆ, ಆ್ಯಂಡ್ ಇಮೇಲ್ ID ಇದ್ದರೆ ಇಮೇಲ್ ID ಹಾಕ್ಬೋದು, ಬಟ್ ಅದು ವಾಟ್ಸಪ್ ನಂಬರ್ ಅಂತ ಹೇಳಿದ್ದಾರೆ. ದಿಸ್ ಈಸ್ ವೆರಿ ವಿ ವಿಲ್ ರೀಚ್ ಯು ಅಂದರೆ ಡೈರೆಕ್ಟ್ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ 7:30 to 2 o'clock ನೀವು ವರ್ಕ್ ಮಾಡ್ತೀರಾ ಸೋಮವಾರದಿಂದ ಶುಕ್ರವಾರದವರೆಗೂ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಎಸ್ ಐ ವಿಲ್ ಫೈನ್ ನೈಟ್ಸ್ ಅಂತ ಫಸ್ಟ್ ಒಂದು ಚೂಸ್ ಮಾಡ್ಕೊಳ್ಳಿ. ಓಕೆ, ಸಮ್ ಅಂತ ಹಾಕ್ಬೇಡಿ, ನೋ ಅಂತ ಹಾಕ್ಬೇಡಿ, ಇಲ್ಲಿ ಎಸ್ ಅಂತಲೇ ಹಾಕಿ ಫಸ್ಟ್ ಆಪ್ಷನ್. ಓಕೆ, ಆ್ಯಂಡ್ ಯುವರ್ ನೈಟ್ ಶಿಫ್ಟ್ ಓಕೆ ಸ್ಟಾರ್ಟೆಡ್ ಕಿಟ್ ಡು ಯು ಹ್ಯಾವ್ ಆಲ್ ದೀಸ್. ಇಲ್ಲಿ ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ಇದೆ ನಿಮ್ಮ ಹತ್ರ ಇಂಟರ್ನೆಟ್ ಕನೆಕ್ಷನ್ ಇದೆ, ಇದು ಮಲ್ಟಿಪಲ್ ಟಿಕ್ ಇರುತ್ತೆ. ಓಕೆ, ಸೊ ನೋಡ್ಕೊಂಡು ಇದಕ್ಕೆ ಟಿಕ್ ಮಾಡಬೇಕು. ಆ್ಯಂಡ್ ರಿಯಲಿಸ್ಟಿಕ್ ಹೌ ಮೆನಿ ಅವರ್ಸ್ ಅ ವೀಕ್ ಕ್ಯಾನ್ ಯು ಗಿವ್ ದಿಸ್, ಎಷ್ಟು ಗಂಟೆ ಕೊಡ್ಬೋದು ಅಂತ. ಈ ಪ್ರೊಫೈಲ್ಗೆ ಅವ್ರ ಕಡೆಯಿಂದ ರಿಕ್ವೈರ್ಮೆಂಟ್ ಬಂದಿರುವಂಥದ್ದು 25ರಿಂದ 35 ಗಂಟೆ. ಓಕೆ, ಸೊ ಅದನ್ನೇ ಇಲ್ಲಿ ನೀವು ಫಸ್ಟ್ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡ್ರೆ ರಿಜೆಕ್ಟ್ ಮಾಡಬಹುದು, ಹೀಗಾಗಿ ಫಸ್ಟನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೌ ಸೂನ್ ಕ್ಯಾನ್ ಯು ಸ್ಟಾರ್ಟ್, ಸೊ ಈ ಒಂದು ಅಂದರೆ ಯಾವಾಗ ಸ್ಟಾರ್ಟ್ ಮಾಡ್ತೀರಂತ. ಓಕೆ, ಜಾಯ್ನ್ ಮಾಡ್ಕೋತೀರಾ ಇವಾಗಲೇ ಅಂತ. ಸೊ ಇಮಿಡಿಯೇಟ್ಲಿ ಅಂತಲೇ ಹಾಕಿ. ಓಕೆ, ಆ್ಯಂಡ್ ಎನಿ ಎಕ್ಸಾಮ್ಸ್ ಏನಾದರೂ ಇದೆಯಾ ಅಂದರೆ ಇವಾಗ ಅವ್ರು ಹೇಳಿದಾರಲ್ವಾ ಲಾಸ್ಟ್ ಇವಾಗ ಫೈನಲ್ ಇಯರ್ ಇರೋ ಮಕ್ಕಳು ಕೂಡ ಅಪ್ಲೈ ಮಾಡ್ಬೋದು ಅಂತ. ಸೊ ಹಾಗಿದ್ರೆ ಇಲ್ಲಿ ಯಾವುದಾದ್ರು ಎಕ್ಸಾಮ್ ನಡೀತಾ ಇದೆ ಇವಾಗ ಅಂತ ಕೇಳ್ತಾ ಇದ್ದಾರೆ. ಅಂಥವ್ರನ್ನ ಮೇ ಬಿ ಅವ್ರು ರಿಜೆಕ್ಟ್ ಮಾಡ್ತಾರೆ, ಯಾಕಂದರೆ ಇವಾಗ ಇಂಟರ್ವ್ಯೂನ ಅವ್ರು ತೊಗೊಳೋದಿಲ್ಲ. ಆ್ಯಂಡ್ ಇಲ್ಲಿ ನೋಪ್ ಅಂತ ನಾನು ಹಾಕ್ತೀನಿ. ಆ್ಯಂಡ್ ಇಲ್ಲಿ ಜಂಗ್ಲಿಂಗ್ ಅನದರ್ ಇಂಟರ್ನ್ಶಿಪ್ ಇಲ್ಲಿ ಬಗ್ಗೆ ಹೇಳ್ತದೆ, ಜಾಬ್ ರೈಟ್ ನಾವು ಬೇರೆ ಯಾವುದೋ ಜಾಬ್ ಮಾಡ್ತಾ ಇದ್ದೀರಾ ಅಂತ. ಇಲ್ಲಿ ನಾನು ನೋಪ್ ಅಂತ ಹಾಕ್ತೀನಿ, ಎಸ್ ಅಂತ ಹಾಕ್ಬೇಡಿ. ಓಕೆ, ಸೆಕೆಂಡು ಥರ್ಡು ಹಾಕೋ ಅವಶ್ಯಕತೆ ಇಲ್ಲ, ನಂತರ ನೆಕ್ಸ್ಟ್ ಅಂತ ಮಾಡಬೇಕು. ಓಕೆ, ಈ ಫಾರ್ಮ್ನ ನೀವು ಫಿಲಪ್ ಮಾಡಿ ಕಳಿಸಿ ಅವ್ರಿಗೆ. ಚೆನ್ನಾಗಿ ಒಂದ್ಸರಿ ಎಲ್ಲ ಡೀಟೇಲ್ ಆಗಿ ನೋಡಿಕೊಂಡು ನೀವಿಲ್ಲಿ ಇದು ಮಾಡಿ ಕಳಿಸಿ. ಮತ್ತು ಇದಕ್ಕೆ ಆದಮೇಲೆ ಅವ್ರ ಕಡೆಯಿಂದ ನಿಮಗೆ ಶಾರ್ಟ್ ಲಿಸ್ಟ್ ಆಗಿದೆ ಅಂತ ರಿವರ್ಟ್ ಬರುತ್ತೆ. ಸೊ ಅದನ್ನು ನೋಡಿಕೊಂಡು ಅವ್ರಿಗೆ ರಿವರ್ಟ್ ಮಾಡಿ. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ಏನೇ ನಿಮ್ಮ ಡೌಟ್ ಇದೆ ನೀವು ನಂಗೆ ಕೇಳ್ಬೋದು. ಅಪ್ಲೈ ಕಂಪ್ಲೀಟಾಗಿ ನಾವು ಮಾಡಿ ತೋರಿಸಿರೋದಿಲ್ಲ, ಯಾಕಂದರೆ ಅಷ್ಟೊಂದು ಎಲ್ಲ ಬೇಕಾಗಲ್ಲ. ಯಾಕಂದರೆ ನೀವು ನಾರ್ಮಲಿ ಜಾಬ್ ಹುಡುಕ್ತಾ ಇರ್ತೀರಿ, ಇಷ್ಟೊಂದು ನಾವೆಲ್ಲ ತಿಳಿಸಿ ಹೇಳಿದ್ಮೇಲೆ ಸೊ ಇನ್ನು ಈಸಿ ಇರುತ್ತೆ ಅದು ಫಾರ್ಮು ಅಪ್ಲಿಕೇಶನು. ಸೊ ಈಸಿಲಿ ನೀವು ತುಂಬ್ಕೋತೀರಾ ಅಂತ. ಇಲ್ಲ ನಮಗೆ ಫಾರ್ಮ್ ಕೂಡ ತುಂಬ ಹೇಳಿ ಅಂತಂದರೆ ಸಮ್ಟೈಮ್ಸ್ ಬೇಕಂದಾಗ ನಾನು ಆ ವೀಡಿಯೋ ಸ್ವಲ್ಪ ಇದನ್ನು ಮಾಡ್ತೀನಿ. ಇಲ್ಲಾಂದರೆ ಲೆಂದಿ ಆಗುತ್ತೆ ವೀಡಿಯೋ, ಹೀಗಾಗಿ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಯಾರು ಅಪ್ಲೈ ಮಾಡ್ತಾ ಇದ್ದೀರಿ. ಆ್ಯಂಡ್ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಇದೆ, ನಿಮ್ಮ ಸರ್ಕಲಲ್ಲಿ ಯಾರಾದರೂ ಇದ್ದರೆ ಸೊ ಅಂಥವ್ರಿಗೆ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.